ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಶುಂಠಿಗೆ ಮತ್ತು ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು ತುಂಬ ಪೈಪೋಟಿ ನಡೀತಾ ಇದೆ ಅಂತಲೇ ಹೇಳ್ಬೋದು ರೇಟಲ್ಲಿ. ಯಾಕಂದರೆ ತುಂಬಾ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ತುಂಬ ದಿನದಿಂದ ರೇಟು ಜಾಸ್ತಿನೇ ನಡೀತಾನೆ ಇದೆ. ಸೊ ಇವತ್ತಿನ ದಿನ ಎಷ್ಟು ರೇಟು ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಈ ಎಲ್ಲ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನ ಈ ಒಂದು ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಹಾಗೇ ನೀವು ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ, ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 85 ರೂಪಾಯಿಗೆ kg ಸಿಗ್ತಾ ಇದೆ. ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಚಿಕ್ಕ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ 85 ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಕಡಿಮೆ ಬೆಲೆಗೆ ನಾವು ತೊಗೊತೀವಿ ಅಂದ್ರೂ 80-85 ಮೇಲೇ ತೊಗೊಳ್ಬೇಕಾಗತ್ತೆ. ಅದೇ ರೇಟೇ ಫಿಕ್ಸ್ ಆಗಿರುತ್ತೆ. ಇದು 150 ರೂಪಾಯಿಗೆ 1 kg ನೋಡಬಹುದು. ಇದು ಕೂಡ ಸ್ಮಾಲ್ ಸೈಜಲ್ಲೇ ಇದ್ದಾವೆ. ಇದು ಕೂಡ 150 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಬೆಳ್ಳುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನೀವೇ ನೋಡ್ತಾ ಇರಬಹುದು, ತುಂಬ ದಿನದಿಂದ ರೇಟು ನಡೀತಾನೇ ಇದೆ, ಜಾಸ್ತಿನೇ ಇದೆ. ಸೊ ಆದಷ್ಟು ಬೇಗ ರೈತರು, ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಮಾರುಕಟ್ಟೆಗೆ ತಂದು ವ್ಯಾಪಾರನ ಮಾಡಿ. ಯಾಕಂದರೆ ಇನ್ನೂ ಎಷ್ಟು ದಿನ ಇದೇ ರೇಟ್ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ನೋಡಬಹುದು 150 ರೂಪಾಯಿಗೆ ನಿಮಗೆ ಚಿಕ್ಕ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿನೇ ಸಿಗ್ತಾ ಇದೆ 150 ರೂಪಾಯಿಗೆ. ಸೊ ಇದು 160 ರೂಪಾಯಿಗೆ 1 kg. ಅಂಗಡಿಗಳಲ್ಲಿ ಹೋಗಿ ನಾವು ಬೆಳ್ಳುಳ್ಳಿ ಕೊಂಡ್ಕೊಳ್ಳೋ ಹಾಗೆ ಇಲ್ಲ ಅನ್ನೋ ರೇಟಲ್ಲಿ ನಮಗೆ ಹೋಲ್ಸೇಲ್ ರೇಟಲ್ಲೇ ನಾವು ನೋಡ್ತಾ ಇದ್ದೀವಿ. ಇವಾಗ ಇದು ಹೋಲ್ಸೇಲ್ ರೇಟಲ್ಲಿ ನಾವು ನೋಡ್ತಾ ಇರೋ ಅಂಥದ್ದು. ಇದಕ್ಕೇ 150-160 ಚಿಕ್ಕ ಬೆಳ್ಳುಳ್ಳಿಗೆ ಈ ರೇಟ್ ಹೋಗ್ತಾ ಇದೆ. ಇದು 200 ರೂಪಾಯಿಗೆ 1 kg ನಡೀತಾ ಇದೆ. ನೋಡಬಹುದು 200 ರೂಪಾಯಿ 1 kg ಇಲ್ಲಿ ಹೋಲ್ಸೇಲ್ ಮಾರ್ಕೆಟಲ್ಲಿ. ಅಂದರೆ ಸೊ ಬೇರೆ ಕಡೆ ಅಂಗಡಿಗಳಲ್ಲಿ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ಸೊ ಇದನ್ನೆಲ್ಲ ಗಮನಿಸಬೇಕಾಗತ್ತೆ. 230 ರೂಪಾಯಿಗೆ 1 kg. ರೈತರಿಗೆ ನಾನು ಹೇಳ್ತಿರೋದಿಷ್ಟೇ, ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀರಾ ಅಥವಾ ಹೊಲಕ್ಕೆ ಬಂದು ವ್ಯಾಪಾರಿಗಳು ಬಂದು ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಕಡಿಮೆ ಬೆಲೆಗೆ ಆದಷ್ಟು ಬೆಂಗಳೂರು ಯಶವಂತಪುರ ಮಾರ್ಕೆಟ್ಗೆ ಬಂದು ವ್ಯಾಪಾರನ ಮಾಡೋದನ್ನ ನೋಡಿ ಅನುಕೂಲ ಆದರೆ. ಸೊ ಇದು 250 ರೂಪಾಯಿಗೆ 1 kg. ನಾವು ಪ್ರತಿದಿನ ನಿಮಗೆ ವಿಡಿಯೋಗಳ ಮೂಲಕ ರೇಟ್ಗಳನ್ನ ತಿಳಿಸ್ತಾ ಇರ್ತೀವಿ. ಒಂದೊಂದು ದಿನ ತಿಳಿಸೋಕ್ಕಾಗಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ನಿಮಗೆ ಅಪ್ಡೇಟ್ ಬಂದೇ ಬರುತ್ತೆ. ಸೊ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟಿಗೆ ಬಂದು ವ್ಯಾಪಾರನ ಮಾಡಬೇಕಾಗತ್ತೆ. ಆದಷ್ಟು ರೈತರು, ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಇವಾಗ ರೇಟ್ ಜಾಸ್ತಿ ಇರೋದ್ರಿಂದ ಬೇಗನೆ ತನ್ನಿ ಆ್ಯಂಡ್ ಅದ್ರ ಜೊತೆಗೆ ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ. ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗತ್ತೆ. ವ್ಯಾಪಾರಿಗಳಿಗೆ ಹೇಳೋದಿಷ್ಟೇ, ನೋಡಿಕೊಂಡು ಕೊಂಡ್ಕೊಳ್ಳಿ. ಚಿಕ್ಕ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಕೊಂಡ್ಕೊತೀವಿ ಅಂದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲೇ ನಿಮಗೆ 80 ರೂಪಾಯಿ ಮೇಲೇ ಸ್ಟಾರ್ಟ್ ಆಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. 80 ರೂಪಾಯಿ ಮೇಲೇ ಬೆಳ್ಳುಳ್ಳಿ ರೇಟು ಶುರುವಾಗ್ತಾ ಇರೋ ಅಂಥದ್ದು. ಸೊ ಇದನ್ನೆಲ್ಲದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಕೂಡ ಮಾರ್ಕೆಟಿಗೆ ಬರಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ರೇಟು, ಡೇ ಬೈ ಡೇ ಜಾಸ್ತಿ ಆಗ್ತಿರುವಂತಹ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 116 ರೂಪಾಯಿ kg, 11,600 ರೂಪಾಯಿ ಆಗುತ್ತೆ 1 ಕ್ವಿಂಟಲು. 60 kgಯ ಬ್ಯಾಗಿಗೆ ನಿಮಗೆ 7,000 ರೂಪಾಯಿ ಆಗುತ್ತೆ. ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಲೋ ಕ್ವಾಲಿಟಿ ಶುಂಠಿ ರೇಟು. ಚಕ್ಕೆ ಪೀಸ್ಗಳಿಗೇ ಇಷ್ಟು ರೇಟ್ ಇರಬೇಕಾದ್ರೆ ಬಿಗ್ ಸೈಜಲ್ಲಿ ಇರುವಂತಹ ಶುಂಠಿ ರೇಟು ಎಷ್ಟಿರಬಹುದು ನೀವೇ ನೋಡಿ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 150 ರೂಪಾಯಿಗೆ 1 kg, 15,000 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. 60 kgಯ ಬ್ಯಾಗು ತೊಗೊತೀವಿ ಅಂದ್ರೂ ಕೂಡ ನಿಮಗೆ 9,000 ರೂಪಾಯಿ ಆಗುತ್ತೆ. ನೋಡಬಹುದು ಎಷ್ಟು ರೇಟ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು. ಇದು 1 kgಗೆ 158 ರೂಪಾಯಿ ಆಗುತ್ತೆ. 1 ಕ್ವಿಂಟಲ್ಗೆ 15,800 ರೂಪಾಯಿ ಆಗುತ್ತೆ. 60 kgಯ ಬ್ಯಾಗಿಗೆ 9,500 ರೂಪಾಯಿ ಆಗುತ್ತೆ. ತುಂಬ ದಿನದಿಂದ ಶುಂಠಿ ರೇಟು ಜಾಸ್ತಿನೇ ನಡೀತಾ ಇದೆ. ಆದಷ್ಟು ಬೇಗನೆ ಶುಂಠಿ ಬೆಳೆದಿರುವಂತಹ ರೈತರು ತಂದು ವ್ಯಾಪಾರನ ಮಾಡಿ. ಒಳ್ಳೆ ಚೆನ್ನಾಗಿರುವಂತಹ ಶುಂಠಿಗೆ ಒಳ್ಳೆ ರೇಟೇ ಹೋಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಇದು 150
ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 15,000 ರೂಪಾಯಿ ಆಗುತ್ತೆ. 60 kgಯ ಬ್ಯಾಗಿಗೆ 9,000 ರೂಪಾಯಿ ಆಗುತ್ತೆ. ನೋಡ್ಬೋದು 9,000 ರೂಪಾಯಿನೇ ದಾಟ್ತಾ ಇರಲಿಲ್ಲ, ತುಂಬ ರೇರ್ ಇತ್ತು 9,000 1 ಕ್ವಿಂಟಲ್ಗಾಗೋದು. ಬಟ್ ಇವಾಗ 60 kgಯ ಬ್ಯಾಗಿಗೆ 9,000 ರೂಪಾಯಿ ಆಗಿದೆ. ಲೆಕ್ಕ ಹಾಕಿ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತೇಳಿ. ಇದು 161 ರೂಪಾಯಿ 1 kg, 161 ರೂಪಾಯಿ 1 ಕ್ವಿಂಟಲ್ಗೆ 16,100 ರೂಪಾಯಿ ಆಗುತ್ತೆ. 60 kgಯ ಬ್ಯಾಗಿಗೆ 9,700 ರೂಪಾಯಿ ಆಗುತ್ತೆ. ಸೊ ನನಗೇ ಈ ವಿಡಿಯೋದಲ್ಲಿ ರೇಟ್ಗಳನ್ನ ಹೇಳ್ಬೇಕಾದ್ರೆ ಎಷ್ಟೊಂದು ರೇಟ್ ಆಗಿದೆ ಅಂತ ಹೇಳಿ ನನಗೇ ಅನಿಸುತ್ತೆ. ನಿನ್ನ ಕೊಂಡ್ಕೊಳ್ಳೋರಿಗೆ ಎಷ್ಟು ಕಷ್ಟ ಆಗತ್ತೆ ನೋಡಬಹುದು. ಇದು 1 kgಗೆ 161 ರೂಪಾಯಿ. ಇದು ಕೂಡ 1 ಕ್ವಿಂಟಲ್ಗೆ 16,100 ರೂಪಾಯಿ. 60 kgಯ ಬ್ಯಾಗಿಗೆ 9,700 ರೂಪಾಯಿ ಆಗುತ್ತೆ. ಶುಂಠಿ ರೇಟು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಶುಂಠಿ ಬೆಳೆದಿರುವಂತಹ ರೈತರು ಈ ಸರ್ತಿ ಈ ವರ್ಷದಲ್ಲಿ ಲಕ್ಕಿ ಅಂತಲೇ ಹೇಳ್ಬೋದು. ಇಷ್ಟು ರೇಟು ನಿನ್ನ ಯಾವ ವರ್ಷ ಬರುತ್ತೋ ಅಂತ ಹೇಳಿ ಕಾಯಬೇಕಾಗತ್ತೆ. ಯಾಕಂದರೆ ಇವಾಗ ಎಲ್ಲರೂ ಶುಂಠಿ ಈ ಟೈಮಲ್ಲಿ ಏನು ನೋಡ್ತಾ ಇದ್ದೀರಲ್ವ, ಶುಂಠಿ ರೇಟು ನೆಕ್ಸ್ಟ್ ಇಯರು ಇದೇ ರೇಟ್ ಇರಬಹುದೇನೋ ಅಂದ್ಕೊತೀರಾ. ಬಟ್ ನೆಕ್ಸ್ಟ್ ಇಯರ್ ಕಡಿಮೆನೂ ಆಗಬಹುದು ಅಥವಾ ಜಾಸ್ತಿನೇ ಇರಬಹುದು, ಗೊತ್ತಿಲ್ಲ. ಸೊ ನೋಡಿಕೊಂಡು ನೀವು ಕೂಡ ಶುಂಠಿ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 166 ರೂಪಾಯಿ 1 kg, 1 ಕ್ವಿಂಟಲ್ಗೆ 16,600 ರೂಪಾಯಿ ಆಗುತ್ತೆ. 60 kgಯ ಬ್ಯಾಗಿಗೆ 10,000 ರೂಪಾಯಿ ಆಗುತ್ತೆ. ಸೊ ಶುಂಠಿ ರೇಟನ್ನು ಗಮನಿಸ್ತಾ ಹೋಗಬೇಕಾಗತ್ತೆ. ಎಷ್ಟು ರೇಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಶುಂಠಿ ರೇಟನ್ನು ಅದನ್ನು ಕಂಟ್ರೋಲಿಗೆ ತೊಗೊಳೋಕ್ಕೆ ಆಗ್ತಾ ಇಲ್ಲ. ಅಂದರೆ ವ್ಯಾಪಾರಿಗಳಿಗೆ, ಯಾರೆಲ್ಲ ಗ್ರಾಹಕರಿರ್ತಾರಲ್ವ ಅವರಿಗೆ ಕಂಟ್ರೋಲಿಗೆ ತೊಗೊಳಕ್ಕಾಗ್ತಾ ಇಲ್ಲ. ಆ ರೇಂಜಿಗೆ ಶುಂಠಿ ರೇಟು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಅದು ದೊಡ್ಡ ದೊಡ್ಡ ಹಲ್ಲೆಗಳು ಮಾರ್ಕೆಟಿಗೆ ಬಂದಂತೆಯೇ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಹಾಗೆ ನೀವು ಶುಂಠಿ ಅರೈವಲ್ಸ್ನ ನೀವು ಗಮನಿಸಬೇಕು. ಯಾಕಂದರೆ ಇಷ್ಟು ರೇಟ್ ಜಾಸ್ತಿ ಆಗ್ತಾಯಿದೆ ಅಂದವಾಗ ಡೈಲಿನೂ ಶುಂಠಿ ಅರೈವಲ್ಸನ್ನ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಶುಂಠಿ ರೇಟು ಯಾಕೆ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಈ ವರ್ಷ ಯಾರೆಲ್ಲ ಶುಂಠಿ ಬೆಳೆದಿದ್ದಾರೋ ನೀವೆಲ್ಲ ತುಂಬ ಲಕ್ಕಿನೇ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಈ ರೇಟು ನೀನು ಎಷ್ಟು ಮುಂದೆ ಯಾವ ವರ್ಷ ಸಿಗುತ್ತೆ ಅನ್ನೋದೇ ಇಲ್ಲ. ಸೊ ಆದಷ್ಟು ಬೇಗನೆ ತಂದು ವ್ಯಾಪಾರನ ಮಾಡಿ ನಿಮಗೂ ಕೂಡ ಈ ಲಕ್ಕಿ ಅಮೌಂಟು ನೀವು ಕೂಡ ತೊಗೊಳ್ಬಹುದು. ಹಾಗೆಯೇ ನೀವು ದಾಸನಪುರ ಮಾರ್ಕೆಟ್ ಅಥವಾ ಯಶವಂತಪುರ ಮಾರ್ಕೆಟಿಗೆ ಬರೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಬರಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ಗಳನ್ನ ಗಮನಿಸ್ತಾ ಹೋಗೋಣ. ಇವತ್ತು ಈರುಳ್ಳಿ ವಿಡಿಯೋಗಳನ್ನ ಹಾಕಿಲ್ಲ, ಬಟ್ ಆದರೆ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಏನು ಟಾಪ್ ರೇಟ್ ನಡೀತಾ ಇದೆ, ಮೀಡಿಯಮ್ಮು, ಮುಕ್ಕಾಲು ಅಲ್ಲ, ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಈರುಳ್ಳಿ ರೇಟು ಕರ್ನಾಟಕದ ಈರುಳ್ಳಿ ಮತ್ತು ಮಹಾರಾಷ್ಟ್ರ ಈರುಳ್ಳಿ ಬಗ್ಗೆ ಇವಾಗ ನಾವು ನೋಡ್ತಾ ಹೋಗೋಣ. ಇವತ್ತು ಟೋಟಲ್ ಅರೈವಲ್ಸು 236 ಟ್ರಕ್ಸ್ ಬಂದಿದೆ. ಹಾಗೆಯೇ ಟೋಟಲ್ ಬ್ಯಾಗ್ಸ್ ಎಷ್ಟು ಬಂದಿದೆ ಅಂದರೆ 47,098 ಬ್ಯಾಗ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ಇವತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ಗಮನಿಸೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 3,000ದಿಂದ 3,200 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ 2,800 ರೂಪಾಯಿಂದ 3,000 ರೂಪಾಯಿ ತನಕ ನಡೀತಾ ಇದೆ. ಮುಕ್ಕಾಲು 2,600 ರೂಪಾಯಿಂದ 2,800 ರೂಪಾಯಿ ತನಕ ನಡೀತಿದೆ. ಮೀಡಿಯಮ್ಮು 2,300 ರೂಪಾಯಿಂದ 2,500 ರೂಪಾಯಿ ತನಕ ನಡೀತಿದೆ. ಹಾಗೆ ಗೊಲ್ಟಾ 2,000 ರೂಪಾಯಿಂದ 2,200 ರೂಪಾಯಿ ತನಕ ನಡೀತಿದೆ. ಗೊಲ್ಟಿ 1,700 ರೂಪಾಯಿಂದ 2,000 ರೂಪಾಯಿ ತನಕ ನಡೀತಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 1,500 ರೂಪಾಯಿಂದ 1,700 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಟೋಟಲ್ ಮಿಕ್ಸಿ ತಂದಲ್ಲಿ 1,800 ರೂಪಾಯಿಂದ 2,500 ರೂಪಾಯಿ ತನಕ ನಡೀತಿದೆ. ಇದಿಷ್ಟು ಮಹಾರಾಷ್ಟ್ರ ಈರುಳ್ಳಿಗಾದರೆ ನಮ್ಮ ಕರ್ನಾಟಕದ ಈರುಳ್ಳಿಗೆ, ವಿಜಯಪುರದ ಈರುಳ್ಳಿಗೆ 2,000 ರೂಪಾಯಿಂದ 2,900 ರೂಪಾಯಿ ತನಕ ನಡೀತಿದೆ. ಇದು ನಮ್ಮ ಕರ್ನಾಟಕದ ಈರುಳ್ಳಿ ರೇಟು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಟೋಟಲ್ ಅರೈವಲ್ಸ್ನ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ. ಇದು ಯಶವಂತಪುರ ಮತ್ತು ದಾಸನಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂಥ ಅರೈವಲ್ಸು ಆನಿಯನ್ನು 45,003 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 12,287 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 3,359 ಬ್ಯಾಗ್ಸ್ ಬಂದಿದೆ. ಹಾಗೆ ಜಿಂಜರ್ 619 ಬ್ಯಾಗ್ಸ್ ಬಂದಿದೆ. ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ನೀವು ಇದರಲ್ಲಿ ಗಮನಿಸಬೇಕಾಗತ್ತೆ. ಇವತ್ತು ಶುಂಠಿ ಅರೈವಲ್ಸು ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳಬಹುದು ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದ್ರೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈಗ ಆಲ್ರೆಡಿ ನಾನು ದಾಸನಪುರ ಮಾರುಕಟ್ಟೆಯ ತರಕಾರಿಗಳ ರೇಟ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವು ದಯವಿಟ್ಟು ಹೋಗಿ ಚೆಕ್ ಮಾಡಿ ನೀವು ಕೂಡ ತರಕಾರಿ ರೇಟ್ಗಳನ್ನ ತಿಳ್ಕೊಳ್ಳಿ. ಇವಾಗ ಯಶವಂತಪುರ ಮಾರುಕಟ್ಟೆಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಮಾಡಿ ಕಮೆಂಟ್ ಮಾಡಿ ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೆಚ್ಚು ಹೆಚ್ಚು ಜನ ಇನ್ನೂ ಸಬ್ಸ್ಕ್ರೈಬರ್ ಯಾರೆಲ್ಲ ವೀಡಿಯೋನ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಗಳನ್ನ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.